ನಮಸ್ಕಾರ. ನಾವು ಇವತ್ತು ವೆಂಕಟೇಶ್ ಅವರು ಡೈರಿ ಫಾರ್ಮ್ ಅಲ್ಲಿ ಇದ್ದೀವಿ. ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿ. ಇವರು ಸುಮಾರು ಒಂದು 15-20 ವರ್ಷದಿಂದ ಹೈನುಗಾರಿಕೆ ಮಾಡ್ತಿದ್ದಾರೆ. ಇವ್ರ ಅಪ್ಪಾಜಿನೂ ಮಾಡ್ಕೊ ಬಂದಿದ್ರು, ಇವಾಗ ಇವ್ರು ಮಾಡ್ತಿದ್ದಾರೆ. ಇವ್ರದ್ದು ಅನುಭವ ಕೇಳೋಣ ಬನ್ನಿ. ವೆಂಕಟೇಶ್, ನಿಮ್ ಪರಿಚಯ ಮಾಡ್ಕೊಳ್ರಿ. ನಮಸ್ಕಾರ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿ ಗ್ರಾಮ. ಫಸ್ಟಿಗೆ ನಮ್ಮ ರೆಡ್ಡಿಹಳ್ಳಿಗೆ ನಾವೇ ಹೆಚ್ಚ ಹಸುಗಳು ಕಟ್ಟಿದ್ದು ನಮ್ಮ ತಂದೆನೇ. ಅಲ್ಲಿಂದ 20-22 ವರ್ಷದಿಂದ ಸರ್ವಿಸ್ ಇದೆ ಈ ಕೆಲಸದಲ್ಲಿ. ನಮ್ಮ ಹಸಿಂದ ಇದು ಫಸ್ಟ್ನೇ HF ತಳಿ. ಇದು ಸ್ಟಾರ್ಟಿಂಗ್ ಇದ್ದಾಗ ಒಂದು ತಿಂಗಳು 13-14 ಲೀಟ್ರ್ ಬರುತ್ತೆ ಒಂದು ಟೈಮ್. ದಿನಕ್ಕೆ 22-23 ಲೀಟ್ರ್ ಆಗ್ತದೆ. ಮ್ಯಾಕ್ಸಿಮಮ್ 4-5 kg ಬೂಸ ಕೊಡಬೇಕು. ಎಷ್ಟು ಹಸು ಇದಾವೆ ನಿಮ್ಮವು? ಟೋಟಲ್ ನಮ್ಮವು 13 ಹಸು ಇದಾವೆ, ಕರ ಎಲ್ಲ ಸೇರಿ. ಎಲ್ಲ ಮನೆಯವರೇ ನೋಡ್ಕೊಳ್ಳೋದು? ಎಲ್ಲ ನಾವು ಮನೆಯವರೇ ನೋಡ್ಕೊಳ್ಳೋದು. ನಾನು, ನಮ್ಮ ಅಮ್ಮರು, ನಮ್ಮ ತಂದೆ ನೋಡ್ಕೊಂತೀವಿ, ಮೂವರು. ಬೇರೆ ಯಾರು ಇಟ್ಕೊಳ್ಳೋ ಲೇಬರ್ ಇಲ್ಲಿ ವರ್ಕ್ ಆಗಲ್ಲ. ಇದನ್ನು ಲೇಬರ್ ಇಟ್ಕೊಂಡು ಕೆಲಸ ಮಾಡಿದ್ರೆ ಇಲ್ಲ, ವರ್ಕೌಟ್ ಆಗಲ್ಲ ಸರ್. ಇದ್ರಾಗ ಹೇಳೋ ಅಂತಾರೆ ಯೂಟ್ಯೂಬ್ ಎಲ್ಲ ಹೇಳ್ತಾರೆ 5 ಹಸುವಿಂದ 50 ಲೀಟ್ರ್ ಹಾಕಿದ್ವಿ, 100 ಲೀಟ್ರ್ ಹಾಕಿದ್ವಿ. ಅವೆಲ್ಲ ಸುಳ್ಳು. ಹೈನುಗಾರಿಕೆಯಲ್ಲಿ ಅದೆಷ್ಟು ಅಧಿಕವಷ್ಟು ಲಾಭ ಇಲ್ಲ. ಏನು ಮ್ಯಾಕ್ಸಿಮಮ್ ಒಬ್ರು ಜೀವನ ಮಾಡೋಕ್ಕೂ ಏನು ಮಾಮೂಲಾಗಿ ಯಾರಿಗೂ ಕೆಲ್ಸಕ್ಕೆ ಹೋಗ್ದಂಗೆ ಜೀವನ ಮಾಡೋಕೆ ಅಷ್ಟೇ ಲಾಯಕ್ಕಿದು. ಏನು ಬೆಳಗ್ಗೆ ಸಾಯಂಕಾಲ ಹಾಲು ಸಿಗ್ತಾವ ಆಗುವಷ್ಟು ಮನೆಗೆ ನಾವು ಜೀವನ ಮಾಡೋಕೆ ಸುಖವಾಗಿ ಒಂದು ಹಾಲು ಆದಷ್ಟು ಮಟ್ಟಿಗೆ ಜೀವನ ಮಾಡೋಕ್ಕೆ ರೆಡಿ ಇದೆ, ಅಷ್ಟೇ ಇದು. ಒಬ್ರು ಹೇಳ್ತಾರೆ ಹೈನುಗಾರಿಕೆಯಲ್ಲಿ 5 ಲಕ್ಷ ದುಡ್ದೆ, 10 ಲಕ್ಷ ದುಡ್ದೆ, ಅವೆಲ್ಲ ಸುಳ್ಳು. ಮಸ್ತಾಗಿ ಅವೆಲ್ಲ ಸುಮ್ಮನೆ ನೋಡಿ ಜನ ಮಾಡಿ ವಿಡಿಯೋ ನೋಡ್ಬಿಟ್ಟು ಕೆಲವರು ಜನ ಕಟ್ಟರಿರ್ತಾರೆ. ಅವೆಲ್ಲ ಸುಳ್ಳು. ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಂದ್ರೆ ಇದೇ ರಿಯಾಲಿಟಿ. ಏನು ಜೀವನ ಮಾಡೋಕ್ಕಷ್ಟೇ ಹೈನುಗಾರಿಕೆ. ಇದ್ರಾಗ 10 ಲಕ್ಷ ಮನೆ ಕಟ್ತೀನಿ, 20 ಲಕ್ಷದ ಮನೆ ಕಟ್ತೀನಿ, ಅಲ್ಲಿ ಸೈಡ್ ತಂತೀನಿ, BMW ಕಾರ್ ತಂತೀನಿ, ಅವೆಲ್ಲ ಸುಳ್ಳು. ಅವೆಲ್ಲ ಹೇಳೋದು ಬೂಟಾಟಿಕೆ ಮಾತುಗಳು. ಕೆಲವಾರು ಜನ ಇದ್ದಂತಾರೆ ಹೇಳ್ತಾರೆ, ಅದ್ರಾಗ ಬಂತು, ಅದ್ರಾಗ 5 ಲಕ್ಷ ಆಯ್ತು, ಇದ್ರಾಗ ಇದು 5 ಲಕ್ಷ. ಏನೂ ಇಲ್ಲ. ಹಾಲಿಂದು ಜೀವನ ಮಾಡೋಕ್ಕಷ್ಟೇ. ಗೊಬ್ಬರ ಹೊಲಕ್ಕೆ ಕೊಡ್ಕೊಬೋದು, ಬೆಳ್ಕೊಬೋದು, ಅಷ್ಟು ಬಿಟ್ರೆ ಏನೂ ಇಲ್ಲ ಸರ್. ಸಮಗ್ರ ಕೃಷಿ ಮಾಡ್ತೀರಲ್ಲ, ಹಂಗಾಗಿ ನಿಮಗೆ ಪಪ್ಪಾಯಿಗೆ, ಅಡಿಕೆಗೆ ಗೊಬ್ಬರ ಸಿಗುತ್ತೆ ಅಷ್ಟೇ. ನಮ್ಗೇನು ತೋಟಕ್ಕೆ, ಹೊಲಕ್ಕೆ ತೆಂಗಿನ ಗಿಡ ಇದಾವ, ಅಡಿಕೆ ಗಿಡಕ್ಕೂ ಗೊಬ್ಬರ ಸಿಗುತ್ತೆ. ಆದಷ್ಟು ಮಟ್ಟಿಗೆ ಆಗುವಷ್ಟು ಗೊಬ್ಬರ ಸಿಗುತ್ತೆ. ನಾವು ಅಷ್ಟು ಬಿಟ್ರೆ ಇನ್ನೇನು ಸಿಗಲ್ಲ ಸರ್ ಇದರಲ್ಲಿ. ಅಧಿಕ ಲಾಭ ಇಲ್ಲ ಸರ್. ಜೀವನ ಮಾಡಕ್ ಲಾಭ ಅಷ್ಟೇ ಇದು. ಅಧಿಕವಾದ ಲಾಭ ಇಲ್ಲ. ಖರ್ಚಿಗೆ, ಮೇಂಟೆನೆನ್ಸ್ಗೆ, ನಮ್ಗೆ ನೋಡ್ಕೊಳಕ್ಕೆ, ಯಾರಿಗೂ ಕೈ ಚಾಚ್ದಂಗೆ ಮಾಡ್ಕೊಂಡು ತಿನ್ನಕ್ ವ್ಯವಸ್ಥೆ ಇದೆ, ಅಷ್ಟು ಬಿಟ್ರೆ ಏನಿಲ್ಲ. ಇದು ಮಾಡಿದ್ರೆ ಅಷ್ಟೇ, ಅಷ್ಟು ವರ್ಕೌಟ್ ಆಗುತ್ತೆ. ಇಲ್ಲ, ಅದು ಸಾಧ್ಯವಿಲ್ಲ ಸರ್. 10 ಲಕ್ಷ ದುಡಿದ್ವಿ, 15 ಲಕ್ಷ ದುಡಿದ್ವಿ, ಅವೆಲ್ಲ ಸುಳ್ಳು ಸರ್. ಅವ್ರು ಹೇಳೋ ರೀತಿಯಾಗಿ ಇಲ್ಲ. ಮ್ಯಾಕ್ಸಿಮಮ್ ನಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂದ್ರೆ 3 ಲಕ್ಷದಿಂದ 4 ಲಕ್ಷ ರೂಪಾಯಿ ದುಡಿಬಹುದು. ಅಷ್ಟು ಬಿಟ್ರೆ ಇನ್ನು ಜಾಸ್ತಿ ಇಲ್ಲ. ಇವ್ರು ಕೊಡೋ ರೇಟ್ನಾಗ ಅಷ್ಟೇ ಆಗೋದು. ಇವಾಗ ಎಷ್ಟು ಹಾಲು ಉತ್ಪಾದನೆ ಆಗ್ತಿದೆ ನಿಮ್ಮ ಇದರಲ್ಲಿ? ನಮ್ಮಲ್ಲಿ ಮ್ಯಾಕ್ಸಿಮಮ್ 100 ಲೀಟರ್ ಹೋಗ್ತಿದೆ ಸರ್ ಒಂದ್ ದಿನಕ್ಕೆ. ಬೆಳಗ್ಗೆ 50, ಸಾಯಂಕಾಲ 50. ರೇಟ್ ಏನ್ ಸಿಗ್ತಾ ಇದೆ ಸರ್? ರೇಟ್ ಬಂದ್ಬಿಟ್ಟು 32 ರೂಪಾಯಿ ಕೊಡ್ತಾರೆ. ಅದು ಲೋಯಸ್ ಬಿಟ್ರೆ ಬರೀ 27-28 ರೂಪಾಯಿ ಕೊಡ್ತಾರೆ. ಅವರೇ ಒಂದ್ ಟೈಮು ಬರ್ದಾಗೂ ಹಾಕ್ಯಂತಾರೆ, ಬರ್ದಿದ್ದಾಗೂ ಹಾಕ್ಯಂತಾರೆ. ಯಾವಾಗ ಸ್ಟ್ರಿಕ್ ಆಗ್ಬಿಟ್ರೆ ಲೋಯಸ್ ಮಾಡ್ತಾರೆ. ಅವಾಗ ಅದು ಲೆಕ್ಕ ತಾಣಲ್ಲ ನಮ್ಗೆ. ಅವು ಕೈ ಬಿಟ್ಬಿಡ್ತಾರೆ ಹಾಲುಗಳು. ಸಾಯ್ಧನ ಬರೋದಿಲ್ಲ. ಅವ್ರು ಯಾವಾಗ 6 ಇವಾಗಲೇ ನೋಡ್ರಿ, 5-6 ತಿಂಗಳಾಯ್ತು, ಸಾಯ್ಧನ ಬಂದೇ ಇಲ್ಲ. ತಿಂಗಳಾದ್ರೆ ವರ್ಕೌಟ್ ಆಗುತ್ತೆ. ನಮ್ಗೆ ಕನಿಷ್ಠ 3 ತಿಂಗಳಿಗೆ ಒಂದ್ಸತಿ ರಿಫೈಂಡ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ. 5-5 ತಿಂಗಳ ಪೆಂಡಿಂಗ್ ಇಟ್ಬಿಟ್ರೆ ನಮಗೆ ವರ್ಕೌಟ್ ಆಗೋದೇ ಇಲ್ಲ. ಅವ್ರು ಕೊಡೋ ಅಂಥದ್ದು ಬೂಸಕ್ಕೂ ನಮ್ಮ ಮೇಂಟೆನೆನ್ಸ್ಗೂ ಸರಿ ಹೋಗುತ್ತೆ ಹೊರತಿಗೆ ನಮಗೆ ಲಾಭದಾಯಕವಾಗಿಲ್ಲ. ಅದು ಸಾಯ್ಧನ ಬಂದ್ರೆ ಮಾತ್ರ ನಮಗೆ ಏನೋ ಒಂದು ಸ್ವಲ್ಪ ರೊಟೇಷನ್ ಆಗುತ್ತೆ ಅಷ್ಟೇ. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಸರ್ ಇದರಲ್ಲಿ. ಅಲ್ಲ, ಇವಾಗ ನಿಮ್ಗೆ ಕರೆಕ್ಟ್ ಆಗಿ ಏನ್ ರೇಟ್ ಸಿಕ್ಕರೆ ವರ್ಕೌಟ್ ಆಗುತ್ತೆ? ಮ್ಯಾಕ್ಸಿಮಮ್ 38 ರೂಪಾಯಿಂದ 40 ರೂಪಾಯಿ ಸಿಗ್ಬೇಕು ಸರ್ ನಮಗೆ. ಸಾಯಧನ ಬಿಟ್ಟೆ 40 ರೂಪಾಯಿ ಸಿಕ್ಕರೆ ನಮ್ಗೆ ವರ್ಕೌಟ್ ಆಗುತ್ತೆ. ಈ ರೇಟ್ ಅಲ್ಲಿ ಏನೋ ಉಳಿತಾಯ ಇಲ್ಲ. ಅಲ್ಲೇ ಮೇಂಟೆನೆನ್ಸ್ಗೂ ನಾವು ಬೂಸ ಕೊಡೋದಕ್ಕೂ ಅಲ್ಲಿಗೆ ಸೊರೆ ಹೋಗ್ಬಿಡುದು ಸರ್. ನೀವು ಫೀಡ್ ಎಲ್ಲ ಯಾವ ತರ ಕೊಡ್ತೀರಾ? ಚಾಪೀಸ್ ಕೊಡ್ತೀವಿ, ಬಿಟ್ರೆ ಹಿಂಡಿ ಕೊಡ್ತೀವಿ, ಮೆಕ್ಕೆಜೋಳದ ಕೊಡ್ತೀವಿ. 3 ಐಟಮ್ ಕೊಡೋದು ನಾವು. ಮೆಕ್ಕೆಜೋಳದ ಒಣಸೆಪ್ಪೆ, ಬಿಳ್ಜೋಳದ ಸೆಪ್ಪೆ, ನೇಪಿಯರ್ ಹುಲ್ ಕೊಡ್ತೀವಿ. ಬಿಳ್ಜೋಳ ಸೊಪ್ಪೆ ಕೊಟ್ರೆ ಹಾಲು ಚೆನ್ನಾಗಿ ಬರುತ್ತೆ? ಬಿಳ್ಜೋಳ ಸೆಪ್ಪೆ ಕೊಟ್ರೆ ಒಳ್ಳೆ ಹಾಲು ಬರುತ್ತೆ. ಚೆನ್ನಾಗಿರ್ತಾವ ಹಸುಗಳು, ಹೆಲ್ದಿಯಾಗಿರ್ತಾವ. ಮತ್ತೆ ಸಾಕಷ್ಟು ಜನ ರೈತರು, ಯುವ ರೈತರೆಲ್ಲ ಇವಾಗ ಹೈನುಗಾರಿಕೆ ಮಾಡ್ಬೇಕಂತ ಬರ್ತಾ ಇದಾರೆ. ಅವರಿಗೆಲ್ಲ ಏನ್ ಮಾಹಿತಿ ಕೊಡ್ತೀರಾ ಇದ್ರ ಬಗ್ಗೆ? ನಿಮಗೆ ಸಾಕಷ್ಟು ಅನುಭವ ಇದ್ರಿಂದ ಏನ್ ಮಾಹಿತಿ ಕೊಡ್ತೀರಾ? ಏನ್ ಮಾಡ್ಬೋದಾ? ಯಾವ ತರ ಸ್ಟಾರ್ಟ್ ಮಾಡ್ಬೇಕು? ಅದು ಹೆಂಗೆ ಮಾಡ್ಬೋದು ಸರ್? ಅನುಕೂಲವಾಗಿ ಮಾಡ್ಬೋದು. ಸಾಲ ಮಾಡ್ಬೇಕು ಹೋಗ್ಬಿಡ್ರಿ. ಇರೋದ್ರಾಗ ಆಯ್ತಾ ಏನನ್ನ ನಿಮ್ಮ ತಂದೆಯವರು ಅಕಸ್ಮಾತ್ ಅವ್ರು ಏನನ್ನ ಕಟ್ಟಿರ್ತಾರ, ಆ ಥರ ಅನುಭವ ಇರೋ ಅಂಥವ್ರ ಜೊತೆಗೆ ಇದು ಮಾಡ್ಬೋದು. ಅಷ್ಟು ಬಿಟ್ರೆ ಒಬ್ಬೊಬ್ರು ಹೇಳ್ತಾರೆ 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ಬಿಡು, 10ರಿಂದ 20 ಲಕ್ಷ ಆಗ್ಬಿಡುತ್ತೆ 2 ವರ್ಷಕ್ಕೆ. ಅವೆಲ್ಲ ಸುಳ್ಳು ಮಾಹಿತಿ.
ಅವೆಲ್ಲ ಮಾಡಕ್ ಹೋಗ್ಬೇಡ್ರಿ. ಅವೆಲ್ಲ ಮಾಡಿ ಸುಮ್ನೆ ಕೈ ಸುಟ್ಕೊಂಬೇಕಾಗ್ತತಿ. ಸುಮ್ನೆ ಕ್ಯಾಲ್ಕುಲೇಟರ್ ಲೆಕ್ಕ ಹಾಕ್ದಂಗೆ ಆಗೋದಿಲ್ಲ. ಆಗೋದಿಲ್ಲ. ಅದು ಕ್ಯಾಲ್ಕುಲೇಟರ್ ಲೆಕ್ಕ ಹಾಕ್ಬಿಟ್ರೆ ಏನಕ್ಕೂ ಜೀರೋ ಆಗ್ಬಿಡ್ತಿ ಲಾಸ್ಟಿಗೆ. ಕಟಿ ಎಲ್ಲ ಇವ್ ಕೊಡ್ಬೇಕಾಗ್ತತಿ ಇವ್ನ. ಹೌದೌದು. ಅಲ್ಲ ಇದ್ರಲ್ಲಿ ಹೆಚ್ಚಾಗಿ ರೋಗ ಯಾವ ಬರುತ್ತೆ? ರೋಗ ಬಂದ್ಬಿಟ್ಟು ಇದನ್ನು ಜಾಸ್ತಿ ಇದು ಬ್ರುಸೆಲಿಯನ್ ಕಾಯಿಲೆ ಬರುತ್ತಲ್ಲ, ಗುಳ್ಳೆ ಚರ್ಮ ಗಂಟು ರೋಗ, ಅದ್ ಬರುತ್ತೆ. ಅದ್ ಬಿಟ್ಬಿಟ್ರೆ ತಿರ್ಗಾ ಆಮೇಲೆ ಕಾಲ್ವ ಜ್ವರ ಒಂದ್ ರೋಗ ಬರುತ್ತೆ. ಮಾಮೂಲಾಗಿ ಆಂಟಿಬಯೋಟಿಕ್ ಆಗಿ ಒಂದೊಂದ್ ಟೈಮ್ ವೈರಸ್ ಅಟ್ಯಾಕ್ ಆಗ್ತಾ ಇರ್ತಾವ. ಜ್ವರ ಅಕಸ್ಮಾತ್ ಬಿಟ್ರೆ ಇದು ಕ್ಯಾಲ್ಸಿಯಂ ಕಮ್ಮಿ ಆಗ್ತಿರುತ್ತೆ. ಸೆತೆ ಆಗ್ದಿಲ್ದ ಪ್ರಾಬ್ಲಮ್ ಇರ್ತವೆ. ಕೆಲವರು ಕೆತ್ಲು ಬಾವು ಆಗ್ತಾ ಇರ್ತವೆ. ಮಾಮೂಲಾಗಿ ಆಗ್ತಾ ಇರ್ತಾವ ಸರ್ ಕೆಲವರು ವೈರಸ್. ವೆದರ್ ಡಿಪಾರ್ಟ್ಮೆಂಟ್ ಲೆಕ್ಕದಾಗ ಆಗ್ತಾ ಇರ್ತಾವ. ಒಂದ್ಸತಿ ಚಳಿಗಾಲ ಬಂದಾಗ ಕೂಲ್ಡ್ ಆಗ್ತಾವ ಹಸುಗಳು, ಅವಾಗ ನೆಮ್ಮರು ಕಮ್ಮಿ ಆಗ್ತವೆ, ಹಾಲು ಒಂದ್ ಸ್ವಲ್ಪ ಕಮ್ಮಿ ಬರುತ್ತೆ ಹಾಲು. ಬೇಸಿಗೆಗೆ ಅತಿ ಹೆಚ್ಚು ನೀರು ಕುಡಿತವೆ, ಅವಾಗ ಸ್ವಲ್ಪ ಜಾಸ್ತಿ ಹಾಲು ಬರುತ್ತೆ. ನಮಗೆ ಒಂದ್ ಸ್ವಲ್ಪ ಡೈರಿಗೆ ಡಿಗ್ರಿ ಕೊರತೆ ಒಂದ್ ಸ್ವಲ್ಪ ಉಂಟಾಗುತ್ತೆ. ನಾವು ಮಿನರಲ್ ಮಿಕ್ಸರು, ನಂದಿನಿ ಪೌಡ್ರು, ಬೆಸ್ಟಮೆನ್ ಗೋಲ್ಡ್ ಹಾಕ್ತಾ ಇರ್ತೀವಿ. ಹಂಗೆ ವರ್ಕೌಟ್ ಮಾಡ್ಕೊಂತ ಇರ್ತೀವಿ. ನೀವು ನಂದಿನಿ KMF ಡೈರಿಗೆ KMF ಡೈರಿಯಿಂದಾನೆ ಕನಿಷ್ಠ ಹಾಲೆ ಇವಾಗ 7-8 ವರ್ಷದಿಂದ ಹಾಕ್ತಿದ್ವಿ ಹಾಲೆ. ಫಸ್ಟಿಗೆ ಮನೆಗಳಿಗೆ ಕೊಡ್ತಿದ್ವಿ. 13-14 ವರ್ಷ ಚಳಕೇರಿ ಕೊಟ್ಟಿದ್ವಿ ನಾವು. ಅದ್ ಬಿಟ್ರೆ ಇವಾಗ ಡೈರಿಗೆ ಹಾಲು ಹಾಕ್ತಿದ್ವಿ. ಹಾಲೆ 8 ವರ್ಷದಿಂದ ಡೈರಿಗೆ ಹಾಕ್ತಿದ್ವಿ. ನೀವು ಅಧ್ಯಕ್ಷರಾಗಿದ್ದೀರಾ ಅನ್ಸುತ್ತೆ? ನಾವು ಉಪಾಧ್ಯಕ್ಷರಾಗಿದ್ದೀವಿ ನಾವು. ಅಲ್ಲ ಇದು ನನ್ನ ಡೈರಿ ಕಡೆಯಿಂದ ಏನೇನ್ ಸೌಲಭ್ಯ ಸಿಗುತ್ತೆ ರೈತರಿಗೆ? ಡೈರಿಯಿಂದ ಸರ್ ನಮಗೆ ಇವೇನು ಟ್ಯಾಬ್ಲೆಟ್ ಕೊಡ್ತಾರೆ, ಇವು ಜಂತಿನವು. ಜಂತಿನ ಬಿಟ್ರೆ ಮಿನರಲ್ ಮಿಕ್ಸರ್ ಕೊಡ್ತಾರೆ. ಇನ್ಸೂರೆನ್ಸ್ ಮಾಡಿದ್ರೆ ಅರ್ಧ ಇನ್ಸೂರೆನ್ಸ್ ಕೊಡ್ತಾರೆ. ತಿರ್ಗಿ ಆಮೇಲೆ 50,000 ರೂಪಾಯಿ ಇನ್ಸೂರೆನ್ಸ್ ಬರುತ್ತೆ. ಪ್ರೋತ್ಸಾಹನ 5 ರೂಪಾಯಿ ಬರುತ್ತೆ. ಅದು ಏನಂದ್ರೆ ಲೇಟ್ ಮಾಡ್ತಾರೆ ಅಷ್ಟೇ ಇವರು. ಗೌರ್ಮೆಂಟ್ ಇಂದ ಕೊಡೋದು ಲೇಟ್ ಆಗುತ್ತೆ, ಬರುತ್ತೆ ಅಟಿ. ಒಟ್ಟು ಬರೋದಂತೂ ಪಕ್ಕ ಬರುತ್ತೆ ಅಂತ ಬರುತ್ತೆ. 6-7 ತಿಂಗಳ ಗಟ್ಲೆ ಪೆಂಡಿಂಗ್ ಇಟ್ಬಿಟ್ರೆ ನಮಗೆ ಒಂದ್ ಸ್ವಲ್ಪ ಟರ್ನ್ ಓವರ್ ವ್ಯವಸ್ಥೆ ಕಮ್ಮಿ ಆಗ್ಬಿಡುತ್ತೆ. ಮತ್ತೆ ಇನ್ನ ಇದ್ರಲ್ಲಿ ಹೆಂಗೆ ಲಾಭ ಅಂತೂ ಅಷ್ಟಕ್ಕಷ್ಟೇನೆ. ಲಾಭ ಅಧಿಕ ಲಾಭ ಇಲ್ಲ ಸರ್. ಮಾಮೂಲು ಏನ್ ಜೀವನ ಮಾಡೋದಕ್ಕೆ ಲಾಭ ಅಷ್ಟೇ. ಜೀವನ ಮಾಡೋದೇ ನಮ್ದು ಇದು. ಅಷ್ಟು ಬಿಟ್ರೆ ಏನು ಇಲ್ಲ. ಅಂತ ಮನೆ ಕಟ್ತೀನಿ, 20 ಲಕ್ಷದ ಮನೆ ಕಟ್ತೀನಿ, ಅವೆಲ್ಲ ಸುಳ್ಳು. ಗೊಬ್ಬರ ಎಲ್ಲ ಏನ್ ಮಾಡ್ತೀರಾ? ಗೊಬ್ಬರ ಎಲ್ಲ ಹೊಲಕ್ಕೆ ಕೂಡ ಇದೆ, ತೋಟ ಇದೆ. ತೋಟ ಬಿಟ್ರೆ ಅಡಿಕೆ ಗಿಡ ಇದಾವೆ, ತೆಂಗಿನ ಗಿಡ ಇದಾವೆ, ಹಾಕ್ತಿವಿ. ಗೊಬ್ಬರ ಎಲ್ಲ ಬೇರೆಯವರು ಮಾಡ್ತಾರಲ್ಲ, ಹೆಂಗ್ ಹೋಗುತ್ತೆ ಫ್ಯಾಕ್ಟ್ರಿ? 6-7 ಸಾವಿರ ರೂಪಾಯಿ ತಗೊಂತಾರೆ ಸರ್ ಒಬ್ಬೊಬ್ರು ಲೋಡು. ತಗೊಂತಾರೆ, ಒಂದೊಂದ್ ಟೈಮ್ ತಗೊಳಲ್ಲ. ತಗೊಂಡಿದ್ದಾಗ ಹೊಲಕ್ಕೆ ಹೊಡಿತೀವಿ. ಅಲ್ಲ ನೀವು ರೈತರಿಗೆ ಯುವಕರು ನೋಡ್ತಿರ್ತಾರೆ ಯೂಟ್ಯೂಬ್, ಅವ್ರಿಗೆ ಗೊತ್ತಿರಲ್ಲ. ನೀವು ಬೆಳಿಗ್ಗೆಯಿಂದ ಎಷ್ಟು ಗಂಟೆಗೆ ಎದ್ದು ಎಲ್ಲ ಚಾಲು ಮಾಡ್ತೀವಿ? ನಿಮ್ ದಿನಚರಿ ಯಾವ್ದು ಸ್ಟಾರ್ಟ್ ಆಗುತ್ತೆ? ನಾವು ಬೆಳಿಗ್ಗೆ 5 ಗಂಟೆಯಿಂದ ಎದ್ದಾಳ್ತೀವಿ. ಚಳಿಗಾಲ ಆದ್ರೆ ಒಂದ್ ಅರ್ಧ ಗಂಟೆ ಲೇಟ್ ಆಗಿ ಎದ್ದಾಳ್ತೀವಿ. ಬೇಸಿಗೆ ಎಲ್ಲ 5 ಗಂಟೆಗೆ ಎದ್ದಾಳ್ಬಿಡ್ತೀವಿ. 5 ಗಂಟೆಗೆ ಎದ್ದಾಳಿ ಸಗಣಿ ಕಸ ಎಲ್ಲ ಹೊಡೆದಾಕಿ ಆಮೇಲೆ ಹಾಲು ಕರೆದ್ಬಿಟ್ಟು, ಹಾಲು ಕರೆದು 1 ಗಂಟೆ ಆದ್ಮೇಲೆ ಮೇವು ಕೊಡ್ತೀವಿ. ಮೇವು 1 ಗಂಟೆ ಆಗ್ತಿದ್ದಂಗೆ ಮಡ್ಡಿ ಕೊಡ್ತೀವಿ. 9-9:30 ಮಡ್ಡಿ ಕೊಟ್ಬಿಟ್ಟು 10 ಗಂಟೆ ವರ್ಷತ್ತಿಗೆ ಒಣಹುಲ್ ಕೊಟ್ಟು 11 ಗಂಟೆ ಹಂಗೆ ನೀರು ಬಿಡ್ತೀವಿ. ನೀರಿಗೆ ಬಿಡಿಸ್ಬಿಟ್ರೆ ಅದು ಒಂದ್ ಸ್ವಲ್ಪ ಬಿಸಿಲು ಒಣದ ಹುಲ್ ತಿಂತಾವಲ್ಲ, ಜಾಸ್ತಿ ನೀರು ಕುಡಿತವೆ, ಒಂದ್ ಸ್ವಲ್ಪ ಹಾಲು ಜಾಸ್ತಿ ಬರ್ತವೆ. ಟೈಮಿಂಗ್ಸ್ ಯಾವಾಗಲೂ 7 ಗಂಟೆಯಿಂದ ಸ್ಟಾಲ್ ಮಾಡಿಬಿಟ್ರೆ 10-11 ಗಂಟೆಗೆ ಫಿಲಪ್ ಮಾಡಿಬಿಟ್ಟು ಕೆಲಸ ಬಿಟ್ಬಿಟ್ರೆ 11 ಗಂಟೆಯಿಂದ 4 ಗಂಟೆ ತನಕ ಫ್ರೀ ಬಿಡ್ತೀವಿ ಅವ್ನು. 4 ಗಂಟೆವರೆಗೂ ಮೆಲ್ಕ್ ಹಾಕ್ತಾವ. ಆಗೋಷ್ಟು ಮೆಲ್ಕ್ ಹಾಕ್ಬಿಟ್ಟು ನಮ್ಗೇನು ಅಷ್ಟೊತ್ತನ ಕೆಲಸ ಇರಲ್ಲ. 11 ಗಂಟೆಗೆ ಕೆಲಸ ಮುಗಿತಿದ್ದಂಗೆ ನಾವು ಏನಾನ ಮಧ್ಯ ಬಂದ್ಬಿಟ್ಟು ಸಗಣಿ ಪಗಣಿ ಎತ್ತಾಕ್ತಿವಿ. ಅಷ್ಟು ಬಿಟ್ರೆ ಇನ್ನೇನು ಕೆಲಸ ಇರಲ್ಲ. ತಿರ್ಗಾ 4 ಗಂಟೆಗೆ ಬಂದ್ಬಿಟ್ಟು ಹುಲ್ಲು ಹಾಕೋದು, ಮಾಮೂಲು ಅದೇ ಕೆಲಸನೇ. ಹುಲ್ಲು ಹಾಕೋದು, ಮಡ್ಡೆ ಇಟ್ಬಿಟ್ಟು ತಿರ್ಗಿ ಇನ್ನೊಂದ್ಸತಿ ಹುಲ್ಲು ಹಾಕ್ಬಿಟ್ಟು ನೀರು ಕುಡ್ಸೋದು. ಆಮೇಲೆ ಲಾಸ್ಟಿಗೆ 7:30-8 ಗಂಟೆ ವರ್ಷದಿಗೆ ಹಾಲು ಕರ್ಕೊಂಡು ಡೈರಿಗೆ ಹಾಕ್ತೀವಿ. ಕರುಗಳು ನೀವೇ ಬೆಳೆಸ್ಕೊಂತೀರಾ? ನಾವೇ ಕರುಗಳು ಉಳಿಸ್ಕೊಂತೀವಿ. ಹೆಣ್ಗಾರ ಎಲ್ಲ ಇಳಿಸ್ಕೊಂತೀವಿ. ಎಷ್ಟು ತಿಂಗಳು ಹಾಲು ಕೊಡ್ಬೇಕು ಅವಕ್ಕೆ? ಮ್ಯಾಕ್ಸಿಮಮ್ ಸರ್ ಅವು 3 ತಿಂಗಳು ತನಕ ಹಾಲು ಕೊಡಬೇಕು. 1 ತಿಂಗಳು ಹಾಲು ಕೊಡ್ತಿದ್ದಂಗೆ ಮೇವು ಲೈಟಾಗಿ ಸ್ಟಾಲ್ ಮಾಡ್ತವೆ, ತಿಂತ ಇರ್ತವೆ. ಆಮೇಲೆ ಒಂದ್ ಸ್ವಲ್ಪ ಕಮ್ಮಿ ಹಾಲು ಮಾಡ್ತೀವಿ. ಮ್ಯಾಕ್ಸಿಮಮ್ ಒಂದು ಕರುವಿಗೆ 3 ಲೀಟರ್ ಹಾಲು ಕೊಡ್ಬೇಕು ದಿನಕ್ಕೆ. 1.5-2 ಲೀಟರ್ ಕೊಡ್ಲೇಬೇಕು ಟೈಮ್. ಅಷ್ಟು ಕೊಡ್ತೀವಿ. ಆಮೇಲೆ 2 ತಿಂಗಳು ಆಗ್ತಿದ್ದಂಗೆ 1 ಲೀಟರ್ ಕೊಡ್ತೀವಿ. ಮೇವು ತಿಂತಾವಲ್ಲ, ಮೇವು ನೀರು ತಾಂತಾವ, ಅವಾಗ ಒಂದು ಸ್ವಲ್ಪ ಕಮ್ಮಿ ಮಾಡ್ತೀವಿ. 3 ತಿಂಗಳು ಆಗ್ತಿದ್ದಂಗೆ ಬೆಳಗ್ಗೆ 1 ಲೀಟರ್, ಸಾಯಂಕಾಲ 1 ಲೀಟರ್ ಕೊಡ್ತೀವಿ. 4 ತಿಂಗಳಿಗೆ ಡ್ರಾಪ್ ಮಾಡ್ತೀವಿ. ಇದು ಸೆಮೆ ತಗೊಳಕ್ಕೆ ಎಷ್ಟು ತಿಂಗಳು ಬೇಕಾಗುತ್ತೆ? ಮ್ಯಾಕ್ಸಿಮಮ್ ಕರುಗಳು 18 ತಿಂಗಳು ಬೇಕು ಸರ್. 18 ತಿಂಗಳು ಚೆನ್ನಾಗಿ ಮೇಯಿಸಿದ್ರೆ 18 ತಿಂಗಳು ಆಗ್ತವೆ. ಕೆಲವರು 2 ವರ್ಷ ಆಗ್ತವೆ, 2.5 ವರ್ಷ ಆಗ್ತವೆ. ನಾವು ಹೆಂಗ್ ಮೇಂಟೆನೆನ್ಸ್ ಮಾಡ್ತೀವೋ ಆ ಥರ ಆಗುತ್ತೆ ಸರ್. ಫೀಡು ಅವೆಲ್ಲ ಚೆನ್ನಾಗಿ ಕೊಟ್ಕೊಂತ ಬಂದ್ರೆ ಬೇಗ ಫೀಡು, ಮಿನರಲ್ ಮಿಕ್ಸರು, ಹುಲ್ಲು ಕರೆಕ್ಟ್ ಟೈಮಿಗೆ, ಔಷಧಿ ಹೊಡಿತಾ ಇರಬೇಕು, ಉಣ್ಣೆ ಔಷಧಿ, ಉಣ್ಣೆ ಬೀಳ್ದಂಗೆ ಒಟ್ಟಿಗೆ ಚೆನ್ನಾಗಿ ಇಟ್ಕೊಂಡ್ರೆ 18 ತಿಂಗಳಿಗೆ ಬರ್ತವೆ. ಕೆಲವರು 2.5 ವರ್ಷಕ್ಕೂ ಬರ್ತವೆ. ಅಲ್ಲ ಇದು ನಿಮ್ಮ ಹತ್ರ ಒಂದು ಹಸು ಕರು ಹಾಕಿದ್ರೆ ಎಷ್ಟು ತಿಂಗಳು ಹಾಲು ಕರಿತೀರಾ ಮ್ಯಾಕ್ಸಿಮಮ್ ಸರ್? ಅದು ಚೆನ್ನಾಗಿ ಒಳ್ಳೆ ತಳಿ ಆಗ್ಬಿಟ್ರೆ ಈದಿದ್ದ ತಿರ್ಗಾ ಈಲಾಗಿ ಹತ್ರಕ್ಕೆ ಬರೋವರೆಗೂ 1 ತಿಂಗಳು ಡ್ರೈ ಮಾಡೋವರೆಗೂ ಕರಿತಾವ. ತಳಿ ಚೆನ್ನಾಗಿದ್ರೆ. ತಳಿ ಚೆನ್ನಾಗಿಲ್ಲ ಅಂದ್ರೆ 1.5 ವರ್ಷ 2 ವರ್ಷಕ್ಕೆ ಎಂಡ್ ಆಗ್ಬಿಡ್ತಾವ.
ಒಂದ್ ಹಸ ಚೆನ್ನಾಗಿ ಈಬೇಕು ಕರೆಕ್ಟ್ ಟೈಮ್ಗೆ ಕರ ಹಾಕ್ಬೇಕಂದ್ರೆ 1 ವರ್ಷ 3 ತಿಂಗಳಿಗೆ ಈದ್ 3 ತಿಂಗಳಿಗೆ ಸಣ್ಣ ಹಾಕ್ಸ್ಬಿಟ್ರೆ 7-8 ತಿಂಗಳು ಕರ್ಕೊಂಡ್ಬಿಟ್ರೆ 9 ತಿಂಗಳು ಕರ್ಕೊಂಡ್ರೆ ತಿರ್ಗಾ ರಿಟರ್ನ್ ಬ್ಯಾಕ್ ಈತತೆ 1.5 ವರ್ಷಕ್ಕೆ ಒಂದ್ ಸೂಲು ಈಬೇಕು ಹಸ. ಅದು ಕರೆಕ್ಟ್ ಟೈಮ್. 1.5 ವರ್ಷಕ್ಕೆ ಒಂದ್ ಹಸ ಈಬೇಕು. ಅಲ್ಲೇ ಕರೆಕ್ಟ್ ಟೈಮ್. ಅಲ್ಲ ಇವಾಗ ಕರು ಹಾಕಿ ಮತ್ತೆ ನೆಕ್ಸ್ಟ್ ಕರ ಹಾಕೋವರೆಗೂ ಒಂದೇ ಹಾಲ್ ಬರೋದಿಲ್ಲ. ಒಂದೇ ಹಾಲ್ ಬರಲ್ಲ ಸರ್. ಒಂದು ಕರ ಹಾಕಿ 3 ತಿಂಗಳು ತಕನ ಅವರೇಜ್ ಒಳ್ಳೆ ತಳಿ ಇತ್ತಂದ್ರೆ ನಾವು 5-5 kg ಮಡ್ಡಿ ಮೇಂಟೆನೆನ್ಸ್ ಮಾಡಿದ್ರೆ 10 ಲೀಟರ್ ಬರುತ್ತೆ. 10 ಲೀಟರ್ ಬರುತ್ತೆ. ನೀವು 3 ತಿಂಗಳು ಈಟಿಗೆ ಬಂದು ಸೆಮೆಂಟ್ ಆಗ್ಬಿಟ್ರೆ ಸ್ವಲ್ಪ ಅಲ್ಲಿಂದ ಹಾಲ್ ಕಮ್ಮಿ ಹಾಕಂತ ಬರುತ್ತೆ. 7 ಹಾಕ್ಸ್ತಿದ್ದಂಗೆ 1 ಲೀಟರ್ ಟಾಪ್ ಆಗ್ತದೆ. ಆಮೇಲೆ ಹಂಗೆ ತಿಂಗಳು ತುಂಬ್ತಾ ಇದ್ದಂಗೆ 5 ತಿಂಗಳಿಗೆ ಹೋಗ್ತಿದ್ದಂಗೆ 4 ಲೀಟರ್ ಬರ್ತವೆ. 6 ತಿಂಗಳು ತುಂಬ್ತಿದ್ದಂಗೆ 7 ಲೀಟರ್ 3 ಲೀಟರ್ 4 ಲೀಟರ್ ಬರ್ತವೆ. 9 ತಿಂಗಳಿಗೆ ಅಲ್ಲೇ ನಾವು 8 ತಿಂಗಳಿಗೆ ಡ್ರೈ ಮಾಡ್ಬಿಡ್ತೀವಿ. 7.5 8 ತಿಂಗಳಿಗೆ ಡ್ರೈ ಮಾಡ್ತೀವಿ. 1.5 2 ತಿಂಗಳು ಬಿಡ್ತೀವಿ. 2 ತಿಂಗಳು ರೆಸ್ಟ್. 2 ತಿಂಗಳು ರೆಸ್ಟ್. ಫೀಡ್ ತಗೊಂಡು ಆರಾಮಾಗಿರ್ತವೆ. ಈಗ 2 ತಿಂಗಳು ಗ್ಯಾಪ್ ಬಿಟ್ರೆ ನೆಕ್ಸ್ಟ್ ನಿಮ್ಗೆ ಹಾಲ್ ಬರೋದು. ನೆಕ್ಸ್ಟ್ ಇಲ್ಲಿ ಪಿಕಪ್ ಆಗ್ಬೇಕಂದ್ರೆ 2 ತಿಂಗಳು ಮ್ಯಾಕ್ಸಿಮಮ್ ಬಿಡ್ಬೇಕು. ಒಬ್ಬೊಬ್ರು 3 ತಿಂಗಳು ಬಿಡ್ತೀವಿ. ಒಂದೊಂದು ಹೊಸ ವೀಕ್ನೆಸ್ ಮೇಲೆ ಡಿಪೆಂಡ್ ಮಾಡ್ತೀವಿ ಅಷ್ಟೇ. ಒಂದ್ ಹೊಸ ಹೆಲ್ದಿ ಆಗಿದೆ 2 ತಿಂಗಳು ಬಿಡ್ತೀವಿ. ಸ್ವಲ್ಪ ವೀಕ್ನೆಸ್ ಇದ್ರೆ 3 ತಿಂಗಳು ಬಿಡ್ತೀವಿ. ಸರಿ ವೆಂಕಟೇಶ್ ಅವರೇ, ಇಷ್ಟು ಎಲ್ಲ ಇನ್ಫಾರ್ಮೇಶನ್ ತಿಳಿಸಿದ್ಯಾ, ಧನ್ಯವಾದಗಳು. ಈ ಕ್ವಶನ್ ಯಾಕೆ ಕೇಳಿದ್ರೆ ಅಂದ್ರೆ ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಇವಾಗ ಹೊಸಬ್ರು ಬರೋರಿಗೆ ಎಲ್ಲ ಕರು ಹಾಕ್ದಾಗಿಂದ 9-10 ತಿಂಗಳು ಒಂದೇ ಹಾಲು ಕೊಡ್ತವೆ ಅನ್ಕೊಂಡಿರ್ತಾರೆ. ಆತರ ಹಾಲ್ಗಳು ಬರೋದಿಲ್ಲ. ಇಲ್ಲ ಆ ತರ ಬರಲ್ಲ ಸರ್. 3 ತಿಂಗಳು ಬರ್ತದೆ. ಫೋರ್ಸ್ ಆಗಿ 3 ತಿಂಗಳು ಬರುತ್ತೆ. 3 ತಿಂಗಳು ಆಗ್ಲಿದ್ದಂಗೆ 7 ಹಾಕ್ಸಿದ್ರೆ 7 ಹಾಕ್ಸಿದ್ರು ಕಮ್ಮಿ ಆಗ್ತವೆ. 7 ಹಾಕ್ಸಿದ್ರು ಕಮ್ಮಿ ಆಗ್ತವೆ. 3 ತಿಂಗಳು ಪ್ರೆಸರ್. ಹಂಗಾಗಿ 7 ಕೊಡ್ಸೋದೇ ವಾಸಿ ನಿಮ್ಗೆ. 7 ಕೊಡ್ಸಿದ್ರೆ ಬೆಸ್ಟ್. 1.5 ವರ್ಷಕ್ಕೆ ರಿಟರ್ನ್ ಈಬೇಕು. ರಿಟರ್ನ್ ಇದ್ರೇನೆ ಮತ್ತೆ ಅದೇ ಪರವಾಗಿಲ್ಲ, ಒಂದ್ ಲೆಕ್ಕಾಚಾರಕ್ಕೆ ಇಲ್ಲಾಂದ್ರೆ ಲಾಸೇ ನಿಮ್ಗೆ. ಲಾಸ್ ಆಗುತ್ತೆ ಸರ್ ಅದು. ಆಮೇಲೆ ಜಾಸ್ತಿ ಟೈಮ್ ತಗೊಂಡಷ್ಟು 7 ಸಣ್ಣ ಸೆಟ್ ಆಗಲ್ಲ. 6-7 ತಿಂಗಳು ಒಬ್ಬೊಬ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ತಗೊಂಡ್ಬಿಡ್ತಾರೆ, ಗೊತ್ತಿರಲ್ಲ. 8-8 ತಿಂಗಳು 9 ತಿಂಗಳು 7 ಹಾಕ್ಸಲ್ಲ. ಅವಾಗ ಏನಾಗ್ಬಿಡ್ತವೆ 7 ಸೆಟ್ ಆಗಲ್ಲ. ಭ್ರೂಣ ಓಪನ್ ಆಗಲ್ಲ ಅದು. ಅವಾಗ ಮೊಟ್ಟೆ ಇರ್ತಾವಲ್ಲ ಅದ್ರೊಳಗೆ ಹೊಡಿಯಲ್ಲ ಅವು. ಅವಾಗ 7 ಸೆಟ್ ಆಗೋದಿಲ್ಲ. ಇವ್ರು ಇದು ಮಾಡ್ಬೇಕಷ್ಟೇ, ಮಾರ್ಬೇಕಾಗುತ್ತೆ. ಅವಾಗ ಅದರಲ್ಲೂ ಲಾಸ್ ಆಗುತ್ತೆ. ಸರಿ ವೆಂಕಟೇಶ್ ಅವರೇ, ಧನ್ಯವಾದಗಳು ಇಷ್ಟು ಮಾಹಿತಿಗಳು ಕೊಟ್ಟಿದ್ದಕ್ಕೆ. ನಮಸ್ಕಾರ ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ಇದ್ದೇನೆ.